ನಮಸ್ಕಾರ ಉತ್ತರ ಕರ್ನಾಟಕ ಮಂದಿ, ಹೆಂಗದೀರಿ? ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಮುಟ್ಗಿ ಯಾವ ಥರ ಮಾಡೋದಂತ ನೋಡೋಣ್ರಿ. ಫಸ್ಟ್ ಇಲ್ಲೇ ನಾವು ರೊಟ್ಟಿ ತಟ್ಕೊಳಕತ್ತೇವಿ. ಒಂದು ಸ್ವಲ್ಪ ದಪ್ಪ ಸೈಜ್ ಒಳಗೆ ತಟ್ಕೊರಿ, ಭಾಳ ದಪ್ಪ ಬೇಡ, ಭಾಳ ತೆಳ್ಳನೂ ಬೇಡ, ಮೀಡಿಯಮ್ ಗಾತ್ರದೊಳಗೆ ತಟ್ಕೊರಿ. ಆಮೇಲೆ ಇಲ್ಲಿ ನೋಡ್ರಿ, ಒಲೆ ಬಿಸಿ ಆಗಕ್ಕೆ ಇಟ್ಟೇವಿ. ಅದನ್ನ ರೊಟ್ಟಿ ತೊಗೊಂಡು ತವೆ ಮೇಲೆ ಹಾಕಿ ಒಂದು ಸೈಡ್ ನೀರು ಹಚ್ಕೊರಿ. ಫಸ್ಟ್ ಒಂದೆರಡು ನಿಮಿಷ ಬಿಟ್ಟು ಆದಮೇಲೆ ಅದನ್ನ ತಿರು ಹಾಕ್ಕೊರಿ. ತಿರು ಹಾಕ್ಕೊಂಡ್ರಿ ಅಂದರೆ ಈ ರೀತಿ ರೊಟ್ಟಿ ರೆಡಿ ಆಕ್ಕೈತಿ. ನೋಡ್ರಿ ಯಾವ ರೀತಿ ಉಬ್ಬಾಕತ್ತೈತಿ ಜೋಳದ ರೊಟ್ಟಿ. ನೀವು ಒಂದು ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಈ ರೀತಿ ಉಬ್ತೈತಿ, ಚಂದ ಆಕ್ಕೈತಿ. ಆಮೇಲೆ ಇಲ್ಲಿ ಅದಕ್ಕೆ ಮಸಾಲೆ ಉಪ್ಪು, ಖಾರ, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಅರ್ಧ ಕಟ್ ಮಾಡಿರತಕ್ಕಂಥ ಉಳ್ಳಾಗಡ್ಡಿ ತೊಗೊಂಡೇವಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ತೊಗೊಂಡು ಈ ರೀತಿ ಒಳಕಲ್ಲಿ ಒಳಗೆ ಜಜ್ಕೊರಿ ಚಂದಗೆ. ಒಂದು ಸ್ವಲ್ಪ ದಪ್ಪ ಇರಲಿ, ಭಾಳ ತೆಳ್ಳಗೆ ಬೇಡ. ನಿಮ್ಮ ಕಡೆ ಈ ರೀತಿ ಜಜ್ಜೋದಿರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಮಿಕ್ಸರ್ ಒಳಗೆ ಹಾಕ್ಕೊರಿ, ಒಂದು ಸ್ವಲ್ಪ ದಪ್ಪನೇ ಇರಲಿ. ಇಲ್ಲ ಕುಟಾಣಿ ಒಳಗೂ ಕುಟ್ಕೋಬೋದು ನೀವು. ಅದು ಕುಟ್ಟಿದ ಪೇಸ್ಟ್ ಈ ರೀತಿ ರೊಟ್ಟಿ ಮೇಲೆ ಫಸ್ಟ್ ಇಟ್ಕೊರಿ. ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊರಿ, ಮನೆಯೊಳಗೆ ಮಾಡಿದ್ದ ಫ್ರೆಶ್ ತುಪ್ಪ ಹಾಕ್ಕೊಂಡು ಆ ರೊಟ್ಟಿಗೆ ಎಲ್ಲ ಕಡೆ ಮಸಾಲೆ ಹತ್ಬೇಕ್ರಿ. ಹಂಗೆ ಎಲ್ಲ ಸುತ್ತಲೂ ಎಲ್ಲ ಕಡೆ ಮಸಾಲೆ ಹಚ್ಚಿರಿ. ಅದನ್ನ ನೋಡ್ರಿ ಯಾವ ರೀತಿ ಕಾಣಕತ್ತೈತಿ, ಮಸ್ತ್ ಕಲರ್. ಇದು ಮಸಾಲೆ ಖಾರ ರೀ, ಹಾಗಾಗಿ ಕಲರ್ ಇಷ್ಟು ಮಸ್ತ್ ಬಂದೈತಿ. ಹಾಗಾಗಿ ನೋಡ್ರಿ ಎಲ್ಲ ಕಡೆ ಚಂದಗೆ ಅದನ್ನ ಹಚ್ಕೋಬೇಕ್ರಿ. ಹಚ್ಕೊಂಡಾದ್ಮೇಲೆ ಅದನ್ನ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊರಿ. ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಈ ರೀತಿ ಕೈಯಿಂದನೇ ಮುಟ್ಗಿ ಮಾಡ್ಬೇಕ್ರಿ. ನೋಡ್ರಿ ಯಾವ ರೀತಿ ಮಾಡಕತ್ತಾರ, ಚಂದಗೆ ಮುಟ್ಗಿ ಮಾಡಿರಿ. ಅದು ಎಷ್ಟು ನೀವು ಅದು ಚೂರು ಆಕೈತಲ್ಲ ಅಷ್ಟು ಟೇಸ್ಟ್ ಬರ್ತೈತಿ. ಚಂದ ಮೆತ್ತಬೇಕ್ರಿ ಅದನ್ನ. ನೋಡ್ರಿ ಕೈಯಿಂದ ಯಾವ ರೀತಿ ಮಾಡಕತ್ತಾರ ಅಂಥೇಳಿ. ಎಲ್ಲ ಮಸಾಲೆ ಎಲ್ಲ ಕೆಳಗೆ ಇರ್ತೈತಲ್ರಿ, ಅದನ್ನ ಎಲ್ಲ ತೊಗೊಂಡು ಎಲ್ಲ ಒಂದಕ್ಕೊಂದು ಹತ್ಕೊಳ್ಳೋ ಹಂಗೆ ಎಲ್ಲ ತೊಗೊಂಡು ಎರಡು ಕೈಯಿಂದ ರೌಂಡ್ ಬಾಲ್ ಗತೆ, ಇಲ್ಲ ನೀವು ಲಡ್ಡು ಮಾಡ್ತಿರಲ್ರಿ ಆ ರೀತಿ ಎರಡು ಕೈಯಿಂದ ರೌಂಡ್ಗೆ ಮಾಡ್ಕೊಂಡ್ರೆ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಮುಟ್ಗಿ ರೆಡಿ ಆಕ್ಕೈತ್ರಿ. ಇದು ನಮ್ದು ಉತ್ತರ ಕರ್ನಾಟಕ ಸೈಡ್ ಫೇಮಸ್. ನೀವು ನಿಮ್ಮ ಓಲ್ಡ್ ಮೆಮ್ರೀಸ್ ಇದ್ರೆ ಕಮೆಂಟ್ ಮಾಡಿರಿ.